ಡಾಗ್ ಸತೀಶ್ ಬೆವರಿಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಜೆಪಿ ನಗರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಡಿ ರೇಡ್ ವೇಳೆ ಸತೀಶನ ಅಸಲಿ ಬಂಡವಾಳ ಬಯಲಾಗಿದೆ. 50 ಕೋಟಿ ನಾಯಿ ಕತೆ ಬಗ್ಗೆ ಸಡನ್ ಯೂ ಟರ್ನ್ ಹೊಡೆದಿದ್ದಾರೆ ಸತೀಶ್. ದುಬಾರಿ ನಾಯಿ ನನ್ನ ಗೆಳೆಯನದ್ದು, ನನ್ನದಲ್ಲ ಅಂತ ಹೇಳಿ ಡಾಗ್ ಸತೀಶ್ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದೀಗ ಡಾಗ್ ಸತೀಶ್ ಒಬ್ಬ ವಂಚಕ ಅಂತ ಜಾರಿ ನಿರ್ದೇಶನಾಲಯ ಸ್ಪಷ್ಟನೆ ನೀಡಿದೆ. ಹವಾಲಾ ಹಣ ವರ್ಗಾವಣೆ ಮಾಡ್ತಿದ್ನ ಡಾಗ್ ಸತೀಶ್ ಹವಾಲಾ ವ್ಯವಹಾರದ ಬಗ್ಗೆ ಕೂಡ ಇಡಿ ಅಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿದೆ. ದುಬಾರಿ ಕಡಬಮ ಒಕಾಮಿ ನಾಯಿ ಇದೆ ಅಂತ ಹೇಳಿ ಸತೀಶ್ ಡಯಲಾಗ್ ಹೊಡಿತಾ ಇದ್ರು. ಕಾಡಿನ ತೋಳ ಮತ್ತು ಕೌಕಾಸಿಯನ್ ಶೆಫರ್ಡ್ ಕ್ರಾಸ್ ಬ್ರೀಡ್ ಇದೆ. ಜಗತ್ತಿನ ಅತ್ಯಂತ ದುಬಾರಿ ನಾಯಿ ಪ್ರಭೇದಗಳಲ್ಲಿ ಇದು ಪ್ರಮುಖ. ಅತಿ ದುಬಾರಿ ನಾಯಿ ಅಂತ ಹೇಳಿ ಜಂಬಾ ಕೊಚ್ಕೊಂಡ ಸತೀಶ್ ಇದೀಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ನಂತರದಲ್ಲಿ ಇದೆಲ್ಲ ಸುಳ್ಳು ಅನ್ನೋದು ಬಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜೆಪಿ ನಗರದ ಡಾಗ್ ಸತೀಶ್ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತು ಅಧಿಕಾರಿಗಳು ಇದೇ ನಿವಾಸದ ಮೇಲೆ ದಾಳಿ ಕೂಡ ನಡೆಸಿದ್ದು. ರಂಜಿತ್, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಸದ್ಯಕ್ಕೆ? ಈ ರೇಡ್ ನಂತರದಲ್ಲಿ ಡಾಗ್ ಸತೀಶ್ನ ಅಸಲಿ ಕಹಾನಿ ಏನ್ ರಿವೀಲ್ ಆಗ್ತಾ ಇದೆ? ಖಂಡಿತ ಸ್ಮಿತಾ, ನೋಡಿ, ನನ್ನ ಹತ್ರ 50 ಕೋಟಿಯ ನಾಯಿ ಇದೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಂತ ಡಾಗ್ ಸತೀಶ್ನ ಅಸಲಿ ಬಂಡವಾಳವನ್ನ ಈಗ ಇಡಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಆತ ಇಡಿ ಅಧಿಕಾರಿಗಳ ಮುಂದೆ ಆ ನಾಯಿ ನಂದಲ್ಲ ಅಂತ ಹೇಳಿ ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಜೆಪಿ ನಗರದ 3ನೇ ಹಂತದಲ್ಲಿ ಇರುವ ಇದೇ ಡಾಗ್ ಸತೀಶ್ ಅವರ ಮನೆ. ಡಾಗ್ ಸತೀಶ್ ಅವರು ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನಾಯಿಯನ್ನ ತೋಳದ ಅರ್ಧ ತೋಳ ಅರ್ಧ ನಾಯಿ ರೂಪದ ಕ್ಯಾಟ್ ಬಾಂಬ್ ಹಾಗೆ ಕಕೇಶಿಯನ್ ಶೆಫರ್ಡ್ ಅನ್ನೋ ಮಿಶ್ರ ತಳಿಯ ನಾಯಿಯನ್ನ ಅವರು ತೆಗೆದುಕೊಂಡು ಬಂದಿದ್ರು. ಆ ನಾಯಿ ವಿಶೇಷ ಏನು ಅಂತ ಕೇಳಿದ್ರೆ, ಆ ನಾಯಿ 8 ತಿಂಗಳ ನಾಯಿ 75 ಕೆಜಿ ಬರುತ್ತೆ. ಇದು ಅತಿ ಹೆಚ್ಚು ಶೀತ ಪ್ರದೇಶ, ಅಂದ್ರೆ ಈ ಅತಿ ಹೆಚ್ಚು ಶೀತ ಪ್ರದೇಶ ಆಸ್ಟ್ರೇಲಿಯಾ, ರಷ್ಯಾ ಈ ರೀತಿಯ ಪ್ರದೇಶದಲ್ಲಿ ಬದುಕುವಂತ ನಾಯಿ ಅದು. ಆ ನಾಯಿ ನಮ್ಮ ದೇಶದಲ್ಲಿ ನನ್ನ ಹತ್ರ ಮಾತ್ರ ಇರೋದು, ಅದು ನನ್ನ ಬಳಿ ಇದೆ ಅನ್ನೋದನ್ನೆಲ್ಲ ಹೇಳಿ ಬಿಲ್ಡಪ್ ಕೊಟ್ಟಿದ್ರು. 50 ಕೋಟಿ ಅಂತೇಳಿ ಎಲ್ಲ ಹೇಳಿದ್ರು. ಅದಾದ ನಂತರ ಎಲ್ಲರೂ ಕೂಡ ಹುಬ್ಬೇರಿಸಿದ್ರು, ಏನಪ್ಪಾ 50 ಕೋಟಿ ನಾಯಿ ಸಾಕಿದ್ರಲ್ಲ ಅಂತೇಳಿ ಹೇಳಿದ್ರು. ಅಸಲಿಗೆ ನಾವು ಡಾಗ್ ಸತೀಶ್ ಅವರು ವಿಚಾರ ನೋಡ್ತಾ ಹೋದ್ರೆ, ಡಾಗ್ ಸತೀಶ್ ಅವರು ಈ 10 ವರ್ಷದ ಹಿಂದೆ ಈ ನಾಯಿಗಳ ಸಾಕಣೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಅವರು ಈ ಅಪರೂಪದ ನಾಯಿಗಳನ್ನ ಅವರು ತಮ್ಮ ಬಳಿ ಇಟ್ಕೋತಾ ಇದ್ರು. ಕೆಲವು ಶೋಗಳಿಗೆ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಅವ್ರ ಬಗ್ಗೆ ಅವ್ರನ್ನೆಲ್ಲರೂ ಕೂಡ ಗುರುತಿಸ್ತಾ ಇದ್ರು. ಅದಂತ 50 ಕೋಟಿ ನಾಯಿಯನ್ನ ನಾನು ಸಾಕಿದ್ದೇನೆ, ನನ್ನ ಬಳಿ ಇದೆ ಅಂತೇಳಿ ಹೇಳಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಒಂದು ನಾಯಿಗೆ 50 ಕೋಟಿ ಅಷ್ಟು ಹಣ ಇದೆಯಾ ಅವ್ರ ಹತ್ರ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗಿತ್ತು. ಅದಾದ ನಂತರ ಇಡಿ ಅಧಿಕಾರಿಗಳಿಗೆ ಅಥವಾ ಇಡಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. 50 ಕೋಟಿ ನಾಯಿ ಸಾಕಿದ್ದಾರೆ ಅನ್ನೋದ್ರ ಬಗ್ಗೆ ಯಾರೋ ಒಬ್ರು ಕಂಪ್ಲೇಂಟ್ ದಾಖಲು ಮಾಡಿದ್ರು. ಅದಾದ ನಂತರ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಆ ನಾಯಿ ನಂದಲ್ಲ ಅನ್ನೋದನ್ನ ಹೇಳಿದ್ದಾರೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಏನ್ ವ್ಯವಹಾರ ಅನ್ನೋದ್ರ ಬಗ್ಗೆ ನೋಡಿದಾಗ ಹವಾಲಾ ದಂಧೆ ವಿಚಾರವೂ ಕೂಡ ಇಲ್ಲಿ ಅನುಮಾನವೂ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಮನೆ ಸುತ್ತಮುತ್ತ ವಾತಾವರಣವನ್ನು ಗಮನಿಸ್ತಾ ಇದ್ದೀನಿ. ದೊಡ್ಡ ಆಫೀಸರ್ಗಳಿದ್ದಾರೆ, ಇಲ್ಲಿ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಇಲ್ಲಿ ಬಂದೋಬಸ್ತ್ಗೆ ಇರುವಂತಹ ಪೊಲೀಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೇನೆಯ ಸಿಬ್ಬಂದಿ ಕೂಡ ಇಲ್ಲಿ ನಿಂತು ಎಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮತ್ತೊಂದು ಎಲ್ಲವೂ ಕೂಡ ಇಲ್ಲಿ ನಿಭಾಯಿಸುತ್ತಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಇದು ಡಾಗ್ ಸತೀಶ್ ಅವರ ನಿವಾಸದಲ್ಲಿ ಅಧಿಕಾರಿಗಳಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಅಕೌಂಟ್ ಡೀಟೇಲ್ಸ್ ಮತ್ತೊಂದು ಏನೇನ್ ಡಾಕ್ಯುಮೆಂಟ್, ಎಲ್ಲಿಂದ ಬಂತು ಹಣ, ಹೆಂಗ್ ಟ್ರಾನ್ಸ್ಫರ್ ಆಯ್ತು, ಎಲ್ಲಿಂದ ತಂದ್ರಿ ಇವರು ನಾಯಿಯನ್ನ, ಅಷ್ಟು ಹಣ ಕೊಟ್ಟು, ಇದೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ. 50 ಕೋಟಿ ನಾಯಿ ಅಂತ ಹೇಳಿದ್ರೆ ಅದು ಏನಪ್ಪಾ ಅನ್ನೋದ್ರ ಬಗ್ಗೆ. ಆ ನಾಯಿ ಅರ್ಧ ತೋಳ ಅರ್ಧ ನಾಯಿ ರೀತಿಯಲ್ಲಿ ಇರುತ್ತೆ. ಅದರ ಹೆಸರು ಕ್ಯಾಟ್ ಬಾಂಬ್ ಅಂತ ಹೇಳಿ ಆ ನಾಯಿ ಹೆಸರು. ಇದು ಹೆಚ್ಚು ಶೀತ ಪ್ರದೇಶದಲ್ಲಿ ಇದು ಬದುಕುವಂತ ನಾಯಿ. ಅದು ಇದನ್ನ ತೋಳ ಅಂತ ಹೇಳಿ ಕರೀತಾಳೆ. ಇದನ್ನ ತೋಳದ ರೀತಿಯಲ್ಲಿ
ಕಾಣೋದ್ರಿಂದಾಗಿ ಇದು ಕಾಡು ತೋಳ ಅನ್ನೋ ರೀತಿಯಲ್ಲಿ ಕಾಣ್ತಾರೆ. ರಕ್ಷಣೆ ಮಗದೊಂದು ಮತ್ತೆ ಶೋಗೂ ಕೂಡ ಇದನ್ನ ಮನೆಯಲ್ಲಿ ಬಳಸ್ತಾರೆ ಅನ್ನೋದು. ಇದು ದೇಶದಲ್ಲೇ ಈ ಸತೀಶ್ ಅವ್ರು ಇದೆಯಲ್ಲ, ಇವ್ರ ಮನೆಯಲ್ಲಿ ಇರೋದು ಅನ್ನೋದ್ರ ಬಗ್ಗೆ ಅವ್ರು ಜಂಬ ಕೊಚ್ಕೊಂಡಿದ್ರು. ಅದೆಲ್ಲಾದ್ರೂ ಹೊರತಾಗಿ ಈ ರೀತಿ ಒಂದು ಸುದ್ದಿ ಆದಾಗ ಸಹಜವಾಗಿ 50 ಕೋಟಿ ನಾಯಿ ಸಾಕೋದಕ್ಕೆ ಇವರು ಅಂತೇಳಿ ಹೇಳಿದ್ರೆ 3 kg ಮಾಂಸ ತಿನ್ನತ್ತಂತೆ, ಹಸಿ ಮಾಂಸ ತಿನ್ನತ್ತಂತೆ ಆ ನಾಯಿ. ಇದೆಲ್ಲವೂ ಕೂಡ ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಡಾಗ್ ಸತೀಶನ ವ್ಯವಹಾರ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆತನ ಅಂದ್ರೆ ಆತನ ಅಕೌಂಟ್ ಡೀಟೇಲ್ಸ್ ಮತ್ತೊಂದು ವ್ಯವಹಾರಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈಗ ಡಾಗ್ ಸತೀಶ್ ಏನ್ ಬಿಲ್ಡಪ್ ಕೊಟ್ಟು ಈಗ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡ್ರಲ್ಲ, ಅವ್ರ ಮನೆ ಮುಂದೆ ಇದೆ, ಅವ್ರ ಮನೆ ಮುಂದೆ ವಾತಾವರಣ ನಾನು ತೋರಿಸ್ತಿದ್ನಲ್ಲ, ಇದು ಇಲ್ಲಿನ ಚಿತ್ರಣ. ಸದ್ಯಕ್ಕೆ ಅವ್ರಿಗೆ ಎಲ್ಲಿಂದ ಬಂತು ಹಣ, ಆ ನಾಯಿ ಯಾಕೆ ಅವ್ರು ಈ ರೀತಿ ಬಿಲ್ಡಪ್ ಕೊಟ್ಕೊಂಡು ಓಡಾಡ್ತಾ ಇದ್ರು, ಅದೆಲ್ಲವೂ ಕೂಡ ಪರಿಶೀಲನೆ ನಂತರ ತಿಳಿದು ಬರಬೇಕಾಗಿದೆ. ಡಾಗ್ ಸತೀಶ್ ಬೆವರಿಳಿಸಿದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಜೆಪಿ ನಗರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇಡಿ ರೇಡ್ ವೇಳೆ ಸತೀಶನ ಅಸಲಿ ಬಂಡವಾಳ ಬಯಲಾಗಿದೆ. 50 ಕೋಟಿ ನಾಯಿ ಕತೆ ಬಗ್ಗೆ ಸಡನ್ ಯೂ ಟರ್ನ್ ಹೊಡೆದಿದ್ದಾರೆ ಸತೀಶ್. ದುಬಾರಿ ನಾಯಿ ನನ್ನ ಗೆಳೆಯನದ್ದು, ನನ್ನದಲ್ಲ ಅಂತ ಹೇಳಿ ಡಾಗ್ ಸತೀಶ್ ಇಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದೀಗ ಡಾಗ್ ಸತೀಶ್ ಒಬ್ಬ ವಂಚಕ ಅಂತ ಜಾರಿ ನಿರ್ದೇಶನಾಲಯ ಸ್ಪಷ್ಟನೆ ನೀಡಿದೆ. ಹವಾಲಾ ಹಣ ವರ್ಗಾವಣೆ ಮಾಡ್ತಿದ್ನ ಡಾಗ್ ಸತೀಶ್ ಹವಾಲಾ ವ್ಯವಹಾರದ ಬಗ್ಗೆ ಕೂಡ ಇಡಿ ಅಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿದೆ. ದುಬಾರಿ ಕಡಬಮ ಒಕಾಮಿ ನಾಯಿ ಇದೆ ಅಂತ ಹೇಳಿ ಸತೀಶ್ ಡಯಲಾಗ್ ಹೊಡಿತಾ ಇದ್ರು. ಕಾಡಿನ ತೋಳ ಮತ್ತು ಕೌಕಾಸಿಯನ್ ಶೆಫರ್ಡ್ ಕ್ರಾಸ್ ಬ್ರೀಡ್ ಇದೆ. ಜಗತ್ತಿನ ಅತ್ಯಂತ ದುಬಾರಿ ನಾಯಿ ಪ್ರಭೇದಗಳಲ್ಲಿ ಇದು ಪ್ರಮುಖ. ಅತಿ ದುಬಾರಿ ನಾಯಿ ಅಂತ ಹೇಳಿ ಜಂಬ ಕೊಚ್ಕೊಂಡ ಸತೀಶ್ ಇದೀಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ನಂತರದಲ್ಲಿ ಇದೆಲ್ಲ ಸುಳ್ಳು ಅನ್ನೋದು ಬಯಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್ ಜೆಪಿ ನಗರದ ಡಾಗ್ ಸತೀಶ್ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತು ಅಧಿಕಾರಿಗಳು ಇದೇ ನಿವಾಸದ ಮೇಲೆ ದಾಳಿ ಕೂಡ ನಡೆಸಿದ್ದು. ರಂಜಿತ್, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಸದ್ಯಕ್ಕೆ? ಈ ರೇಡ್ ನಂತರದಲ್ಲಿ ಡಾಗ್ ಸತೀಶ್ನ ಅಸಲಿ ಕಹಾನಿ ಏನ್ ರಿವೀಲ್ ಆಗ್ತಾ ಇದೆ? ಖಂಡಿತ ಸ್ಮಿತಾ, ನೋಡಿ, ನನ್ನ ಹತ್ರ 50 ಕೋಟಿಯ ನಾಯಿ ಇದೆ ಅಂತ ಹೇಳಿ ಬಿಲ್ಡಪ್ ಕೊಡ್ತಾ ಇದ್ದಂತಹ ಡಾಗ್ ಸತೀಶ್ನ ಅಸಲಿ ಬಂಡವಾಳವನ್ನ ಈಗ ಇಡಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಆತ ಇಡಿ ಅಧಿಕಾರಿಗಳ ಮುಂದೆ ಆ ನಾಯಿ ನಂದಲ್ಲ ಅಂತ ಹೇಳಿ ಹೇಳಿದ್ದಾನೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಜೆಪಿ ನಗರದ 3ನೇ ಹಂತದಲ್ಲಿ ಇರುವ ಇದೇ ಡಾಗ್ ಸತೀಶ್ ಅವರ ಮನೆ. ಡಾಗ್ ಸತೀಶ್ ಅವರು ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನಾಯಿಯನ್ನ ತೋಳದ ಅರ್ಧ ತೋಳ ಅರ್ಧ ನಾಯಿ ರೂಪದ ಕ್ಯಾಟ್ ಬಾಂಬ್ ಹಾಗೆ ಕಕೇಶಿಯನ್ ಶೆಫರ್ಡ್ ಅನ್ನೋ ಮಿಶ್ರ ತಳಿಯ ನಾಯಿಯನ್ನ ಅವರು ತೆಗೆದುಕೊಂಡು ಬಂದಿದ್ರು. ಆ ನಾಯಿ ವಿಶೇಷ ಏನು ಅಂತ ಕೇಳಿದ್ರೆ, ಆ ನಾಯಿ 8 ತಿಂಗಳ ನಾಯಿ 75 kg ಬರುತ್ತೆ. ಇದು ಅತಿ ಹೆಚ್ಚು ಶೀತ ಪ್ರದೇಶ, ಅಂದ್ರೆ ಈ ಅತಿ ಹೆಚ್ಚು ಶೀತ ಪ್ರದೇಶ ಆಸ್ಟ್ರೇಲಿಯಾ, ರಷ್ಯಾ ಈ ರೀತಿಯ ಪ್ರದೇಶದಲ್ಲಿ ಬದುಕುವಂತ ನಾಯಿ ಅದು. ಆ ನಾಯಿ ನಮ್ಮ ದೇಶದಲ್ಲಿ ನನ್ನ ಹತ್ರ ಮಾತ್ರ ಇರೋದು, ಅದು ನನ್ನ ಬಳಿ ಇದೆ ಅನ್ನೋದನ್ನೆಲ್ಲ ಹೇಳಿ ಬಿಲ್ಡಪ್ ಕೊಟ್ಟಿದ್ರು. 50 ಕೋಟಿ ಅಂತೇಳಿ ಎಲ್ಲ ಹೇಳಿದ್ರು. ಅದಾದ ನಂತರ ಎಲ್ಲರೂ ಕೂಡ ಹುಬ್ಬೇರಿಸಿದ್ರು, ಏನಪ್ಪ 50 ಕೋಟಿ ನಾಯಿ ಸಾಕಿದ್ರಲ್ಲ ಅಂತೇಳಿ ಹೇಳಿದ್ರು. ಅಸಲಿಗೆ ನಾವು ಡಾಗ್ ಸತೀಶ್ ಅವರು ವಿಚಾರ ನೋಡ್ತಾ ಹೋದ್ರೆ, ಡಾಗ್ ಸತೀಶ್ ಅವರು ಈ 10 ವರ್ಷದ ಹಿಂದೆ ಈ ನಾಯಿಗಳ ಸಾಕಣೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿತ್ತು. ಅವರು ಈ ಅಪರೂಪದ ನಾಯಿಗಳನ್ನ ಅವರು ತಮ್ಮ ಬಳಿ ಇಟ್ಕೋತಾ ಇದ್ರು. ಕೆಲವು ಶೋಗಳಿಗೆ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಅವ್ರ ಬಗ್ಗೆ ಅವ್ರನ್ನೆಲ್ಲರೂ ಕೂಡ ಗುರುತಿಸ್ತಾ ಇದ್ರು. ಅದಂತ 50 ಕೋಟಿ ನಾಯಿಯನ್ನ ನಾನು ಸಾಕಿದ್ದೇನೆ, ನನ್ನ ಬಳಿ ಇದೆ ಅಂತೇಳಿ ಹೇಳಿದಾಗ ಸಹಜವಾಗಿ ಎಲ್ರಿಗೂ ಕೂಡ ಒಂದು ನಾಯಿಗೆ 50 ಕೋಟಿ ಅಷ್ಟು ಹಣ ಇದೆಯಾ ಅವ್ರ ಹತ್ರ ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಾಗಿತ್ತು. ಅದಾದ ನಂತರ ಇಡಿ ಅಧಿಕಾರಿಗಳಿಗೆ ಅಥವಾ ಇಡಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. 50 ಕೋಟಿ ನಾಯಿ ಸಾಕಿದ್ದಾರೆ ಅನ್ನೋದ್ರ ಬಗ್ಗೆ ಯಾರೋ ಒಬ್ರು ಕಂಪ್ಲೇಂಟ್ ದಾಖಲು ಮಾಡಿದ್ರು. ಅದಾದ ನಂತರ ಈಗ ಇಡಿ ಅಧಿಕಾರಿಗಳು ದಾಳಿ ಮಾಡಿದಾಗ ಆ ನಾಯಿ ನಂದಲ್ಲ ಅನ್ನೋದನ್ನ ಹೇಳಿದ್ದಾರೆ.
ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಏನ್ ವ್ಯವಹಾರ ಅನ್ನೋದ್ರ ಬಗ್ಗೆ ನೋಡಿದಾಗ ಹವಾಲಾ ದಂಧೆ ವಿಚಾರವೂ ಕೂಡ ಇಲ್ಲಿ ಅನುಮಾನವೂ ಕೂಡ ಬಂದಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ಮನೆ ಸುತ್ತಮುತ್ತ ವಾತಾವರಣವನ್ನು ಗಮನಿಸ್ತಾ ಇದ್ದೀನಿ. ದೊಡ್ಡ ಆಫೀಸರ್ಗಳಿದ್ದಾರೆ, ಇಲ್ಲಿ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಇಲ್ಲಿ ಬಂದೋಬಸ್ತ್ಗೆ ಇರುವಂತಹ ಪೊಲೀಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೇನೆಯ ಸಿಬ್ಬಂದಿ ಕೂಡ ಇಲ್ಲಿ ನಿಂತು ಎಲ್ಲವನ್ನು ಕೂಡ ಇಲ್ಲಿ ವ್ಯವಸ್ಥೆ ಮತ್ತೊಂದು ಎಲ್ಲವೂ ಕೂಡ ಇಲ್ಲಿ ನಿಭಾಯಿಸುತ್ತಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಇದು ಡಾಕ್ ಸತೀಶ್ ಅವರ ನಿವಾಸದಲ್ಲಿ ಅಧಿಕಾರಿಗಳಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ಅಕೌಂಟ್ ಡೀಟೇಲ್ಸ್ ಮತ್ತೊಂದು ಏನೇನ್ ಡಾಕ್ಯುಮೆಂಟ್, ಎಲ್ಲಿಂದ ಬಂತು ಹಣ, ಹೆಂಗ್ ಟ್ರಾನ್ಸ್ಫರ್ ಆಯ್ತು, ಎಲ್ಲಿಂದ ತಂದ್ರಿ ಇವರು ನಾಯಿಯನ್ನ, ಅಷ್ಟು ಹಣ ಕೊಟ್ಟು, ಇದೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ. 50 ಕೋಟಿ ನಾಯಿ ಅಂತ ಹೇಳಿದ್ರೆ ಅದು ಏನಪ್ಪಾ ಅನ್ನೋದ್ರ ಬಗ್ಗೆ. ಆ ನಾಯಿ ಅರ್ಧ ತೋಳ ಅರ್ಧ ನಾಯಿ ರೀತಿಯಲ್ಲಿ ಇರುತ್ತೆ. ಅದರ ಹೆಸರು ಕ್ಯಾಟ್ ಬಾಂಬ್ ಅಂತ ಹೇಳಿ ಆ ನಾಯಿ ಹೆಸರು. ಇದು ಹೆಚ್ಚು ಶೀತ ಪ್ರದೇಶದಲ್ಲಿ ಇದು ಬದುಕುವಂತ ನಾಯಿ. ಅದು ಇದನ್ನ ತೋಳ ಅಂತ ಹೇಳಿ ಕರೀತಾಳೆ. ಇದನ್ನ ತೋಳದ ರೀತಿಯಲ್ಲಿ ಕಾಣೋದ್ರಿಂದಾಗಿ ಇದು ಕಾಡು ತೋಳ ಅನ್ನೋ ರೀತಿಯಲ್ಲಿ ಕಾಣ್ತಾರೆ. ರಕ್ಷಣೆ ಮತ್ತೊಂದು ಮತ್ತೆ ಶೋಗೂ ಕೂಡ ಇದನ್ನ ಮನೆಯಲ್ಲಿ ಬಳಸ್ತಾರೆ ಅನ್ನೋದು. ಇದು ದೇಶದಲ್ಲೇ ಈ ಸತೀಶ್ ಅವರು ಇದೆಯಲ್ಲ, ಇವ್ರ ಮನೆಯಲ್ಲಿ ಇರೋದು ಅನ್ನೋದ್ರ ಬಗ್ಗೆ ಅವ್ರು ಜಂಬ ಕೊಚ್ಕೊಂಡಿದ್ರು. ಅದೆಲ್ಲಾದ್ರೂ ಹೊರತಾಗಿ ಈ ರೀತಿ ಒಂದು ಸುದ್ದಿ ಆದಾಗ ಸಹಜವಾಗಿ 50 ಕೋಟಿ ನಾಯಿ ಸಾಕೋದಕ್ಕೆ ಇವರು ಅಂತ ಹೇಳಿ ಹೇಳಿದ್ರೆ 3 kg ಮಾಂಸ ತಿನ್ನತ್ತಂತೆ, ಹಸಿ ಮಾಂಸ ತಿನ್ನತ್ತಂತೆ ಆ ನಾಯಿ. ಇದೆಲ್ಲವೂ ಕೂಡ ಒಂದಿಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈ ಡಾಕ್ ಸತೀಶನ ವ್ಯವಹಾರ ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆತನ ಆತನ ಅಕೌಂಟ್ ಡೀಟೇಲ್ಸ್ ಮತ್ತೊಂದು ವ್ಯವಹಾರಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿನ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಈಗ ಡಾಕ್ ಸತೀಶ್ ಏನ್ ಬಿಲ್ಡಪ್ ಕೊಟ್ಟೀಗ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡ್ರಲ್ಲ, ಅವ್ರ ಮನೆ ಮುಂದೆ ಇದೆ. ಅವ್ರ ಮನೆ ಮುಂದೆ ವಾತಾವರಣ ನಾನು ತೋರಿಸ್ತಿದ್ನಲ್ಲ, ಇದು ಇಲ್ಲಿನ ಚಿತ್ರಣ. ಸದ್ಯಕ್ಕೆ ಅವರಿಗೆ